ಜಗನ್ನಾಥನ್ ಜೈ ಶ್ರೀರಾಮ್. ನಾವು ನೋಡ್ರಿ ಇವತ್ತ ಬಟ್ಟೂರಿಗೆ ಬಂದೇವಿ. ನೋಡ್ರಿ ಇಲ್ಲೇ ಚಿನ್ನೆ ಇವ ನಮ್ದ ಹೊಲಕ್ಕೆ ಬಂದಿದ್ವಿ. ಇವನವನ ಅರಿಬ್ ನೋಡಿದ್ರೆ ಹೊಲಸ್ ಮುಣಿಗೆ ಎದ್ದವ್ರಿ, ಒಳಗೆ ಹೋಗಕ್ ಆಗೋಲ್ರಿ. ಅವನವ್ ಗಾಡಿ ತಗೊಂಡ್ ಹೋದವ್ರಿ. ನಮ್ಗೆ ಎಲ್ಲಿ ನಾಯಿ ಬೆನ್ನತ್ತವ ಅಂತೇಳಿ ನಾವು ಸಂಕಟ ಇಲ್ಲೇ ನಿಂತೇವ್ ನೋಡ್ರಿ. ಇದು ಬಡ್ನಿ ಕ್ರಾಸ್ ಅಂತ, ಇದು ಬಡ್ನಿ ರೋಡ್. ಇದು ನೋಡ್ರಿ ಲಕ್ಷ್ಮೇಶ್ವರ ರೋಡ್ರಿ. ನಮ್ಮ ಚಿನ್ನೆ ಹೆಂಗ್ ನಿಂತ ನೋಡ್ರಿ ಕೊಡ ಹಿಡ್ಕೊಂಡ್ರೆ. ನೋಡ್ರಿ ಇದ ನೋಡ್ರಿ ಬಟ್ಟೂರ್ ರೋಡ್. ಇದು ಒಳಗೆ ಹೋಗ್ಬೇಕು. ಬಟ್ಟೂರ್ ಎಂಟ್ರೆನ್ಸ್ ಇದೆ. ಇಲ್ಲೇ ಅದ ನೋಡ್ರಿ ನಮ್ಮ ಚಿನ್ನೆ. ಇದು ನೋಡ್ರಿ ಬಟ್ಟೂರ್. ನಾವು ಬಂದೇವ್ರಿ ಬಟ್ಟೂರ್ಗೆ. ಇದು ನೋಡ್ರಿ ಬಟ್ಟೂರ್ ಎಂಟ್ರೆನ್ಸ್ ಬಂತ ನೋಡ್ರಿ ಬಟ್ಟೂರ್. ಇದು ನೋಡ್ರಿ ಬಟ್ಟೂರಿನ ಪ್ರಾಥಮಿಕ ಶಾಲೆ ಇದೆ. ಯಾರು ಅಲ್ಲಿ ತಿನ್ನಂಗಿಲ್ಲ, ಔಷಧಿ ತಿನ್ನಂಗಿಲ್ಲ, ನೀವು ಏನ್ ತಿಂತೀರಪ್ಪ? ಎಲ್ಲ ಮಾಡಿದ್ದು ಅಡ್ಗೆ ಉಣ್ಬೇಕು. ಲಘು ಲಘು ಉಣ್ಣದನೆ. ನೋಡ್ರಿ ನಮ್ಮ ಮನಿ. ನಿಮ್ದು ಆಶೀಸಿ ಮನೆಪ್ಪ, ನಮ್ಮ ತಗಡಿನ ಮನೆ ಏನ್ ಫೋಟೋ ತೆಗಿತೀರ ಅದನ್ನ? ಇಲ್ಲ ಯಾಕೆ ಇದಕ್ಕೂ ಫರಕ್ ಆಗತ್ತೆ? ನಿಮ್ಮ ಗಣಪನ ಎಲ್ಲಿ ಇಡ್ತೀವಿ? ನಾ ಗಣಪನ ಇಡಂಗಪ್ಪ. ನಿಮ್ದ ಅರೇಂಜ್ಮೆಂಟ್ ರಗಡ್ ಐತಿ. ನೀವು ಗಣಪನ ಇಡೋದು, ಅಕ್ಕಿನಿ ಮಾಡೋದು. ಅಲ್ಲಿ ನಿಮ್ಮದೆಲ್ಲ ಇಡ್ತೀವಿ. ಇಲ್ಲೇ 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 ಎಲ್ಲಿ ಇಡ್ತೀವಿ? ಗೂಣೆ ಟೇಬಲ್ ಹಾಕಿ ಲಗು ತಿನ್ಲಿ. ಬರೀ ಇಂಥ ಫೋಟೋ ತಕೊಂತ ನೋಡ್ರಿ ಇದನ್ನ ನೀಡಿಸ್ಕೊಳ ತೋರಿತೀನ್ರಿ ನೀವು ಪತ್ತಡಿ. ಅಡ್ಡಾಡಿ ಮನೆ ನೋಡ್ತೆ. ಇದು ನೋಡ್ರಿ ನಮ್ಮಮ್ಮ ಬಂಗಾರ ಇಡ್ತಾಳೆ ಇದ್ರಾಗೆ. ಹಾಯ್ ದೋಸ್ತರೇ. ಸ್ವಯಂಭೂ ಶ್ರೀ ಸೋಮೇಶ್ವರ ದೇವಸ್ಥಾನ ಮಹಾದ್ವಾರ ಲಕ್ಷ್ಮೇಶ್ವರ. ಲಕ್ಷ್ಮೇಶ್ವರದ ಪುಲಿಗೇರಿ ಸೋಮನಾಥ ಎಂದೇ ಪ್ರಸಿದ್ಧವಾದಂಥ
ಶ್ರೀ ಪುಲಿಗೇರಿ ಕ್ಷೇತ್ರ ಲಕ್ಷ್ಮೇಶ್ವರ ಸೋಮೇಶ್ವರ ದೇವಸ್ಥಾನದ ಮಹಾದ್ವಾರ. ಶ್ರೀ ಸೋಮೇಶ್ವರ ದೇವಸ್ಥಾನ ಲಕ್ಷ್ಮೇಶ್ವರ. ಇತಿಹಾಸ. ಶ್ರೀ ಸೋಮೇಶ್ವರ ದೇವಸ್ಥಾನವು ಕರ್ನಾಟಕದ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿರುವ ಪ್ರಮುಖ ಐತಿಹಾಸಿಕ ಶಿವ ದೇವಾಲಯಗಳಲ್ಲಿ ಒಂದಾಗಿದೆ. ಲಕ್ಷ್ಮೇಶ್ವರವು ಪ್ರಾಚೀನ ಕಾಲದಿಂದಲೂ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕೇಂದ್ರವಾಗಿ ಪ್ರಸಿದ್ಧವಾಗಿದೆ. ಈ ದೇವಾಲಯವು ಶಿವನಿಗೆ ಸಮರ್ಪಿತವಾಗಿದ್ದು, ಸೋಮೇಶ್ವರ ಎಂಬ ಹೆಸರಿನಿಂದ ಶಿವನನ್ನು ಆರಾಧಿಸಲಾಗುತ್ತದೆ. ಲಕ್ಷ್ಮೇಶ್ವರ ಪ್ರದೇಶದಲ್ಲಿ ಬಾದಾಮಿ ಚಾಲುಕ್ಯರು ಮತ್ತು ನಂತರದ ಕಲ್ಯಾಣ ಚಾಲುಕ್ಯರು ಕಾಲದ ಅನೇಕ ಐತಿಹಾಸಿಕ ಸ್ಮಾರಕಗಳು ಕಂಡುಬರುತ್ತವೆ. ದೇವಾಲಯ ವಾಸ್ತುಶಿಲ್ಪದಲ್ಲಿಯೂ ಚಾಲುಕ್ಯ ಪರಂಪರೆಯ ಪ್ರಭಾವ ಕಾಣಿಸುತ್ತದೆ. ಕಲ್ಲಿನಿಂದ ನಿರ್ಮಿಸಲಾದ ದೇವಾಲಯದ ಗರ್ಭಗುಡಿ, ಅಂತರಾಳ ಮತ್ತು ಸಭಾಮಂಟಪಗಳು ಗಮನಾರ್ಹವಾಗಿದೆ. ಇಲ್ಲಿನ ಕಲಾ ಚಿತ್ರಕಲೆಗಳು ಪ್ರೇಕ್ಷಕರನ್ನು ಸದಾ ಕಣ್ಮನದಿಂದ ಸೆಳೆಯುತ್ತವೆ. ದೇವಾಲಯದ ಕಂಬಗಳು, ಶಿಲ್ಪಗಳು, ವಾಸ್ತು ವಿನ್ಯಾಸವು ಆ ಕಾಲದ ಕಲ್ಲಿನ ಶಿಲ್ಪಕಲೆಯ ನೈಪುಣ್ಯತೆಯನ್ನು ತೋರಿಸುತ್ತದೆ. ಸ್ಥಳೀಯ ಪರಂಪರೆಯ ಪ್ರಕಾರ ಇಲ್ಲಿ ಶಿವನ ಆರಾಧನೆ ಬಹಳ ಹಿಂದಿನದಿಂದಲೂ ನಡೆದುಕೊಂಡು ಬಂದಿದೆ. ಶಿವರಾತ್ರಿ ಸೇರಿದಂತೆ ವಿವಿಧ ಶಿವರಾತ್ರಿಗಳು ಹಾಗೂ ಧಾರ್ಮಿಕ ಆಚರಣೆಗಳಲ್ಲಿ ಭಕ್ತರ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುತ್ತಾರೆ. ಈ ದೇವಾಲಯವು ಬಾದಾಮಿ ಚಾಲುಕ್ಯ ಮತ್ತು ರಾಷ್ಟ್ರಕೂಟ ಕಲ್ಯಾಣಿ ಚಾಲುಕ್ಯರು ಸೇರಿದಂತೆ ಹಲವು ರಾಜವಂಶಗಳ ಪ್ರಭಾವಕ್ಕೆ ಒಳಪಟ್ಟಿದ್ದ ದೇವಸ್ಥಾನವಾಗಿದೆ. ಲಕ್ಷ್ಮೇಶ್ವರ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶದಲ್ಲಿ ದೊರೆತಿರುವ ಶಾಸನಗಳನ್ನು ದೇವಸ್ಥಾನದಲ್ಲಿ ಸುರಕ್ಷಿತವಾಗಿ ಸಂರಕ್ಷಿಸಲಾಗಿದೆ. ಈ ಶಾಸನಗಳ ಮುಖಾಂತರ ದೇವಾಲಯಗಳಿಗೆ ನೀಡಿದ ದಾನಗಳು, ಭೂಮಿಯ ಕೊಡುಗೆಗಳು, ಧಾರ್ಮಿಕ ಆಚರಣೆಗಳು, ಸ್ಥಳೀಯ ಆಡಳಿತ, ವ್ಯಾಪಾರ ಮತ್ತು ಸಾಮಾಜಿಕ ಜೀವನ ಮುಂತಾದ ಬಗ್ಗೆ ಪ್ರಮುಖವಾದಂಥ ಮಾಹಿತಿಗಳನ್ನು ತಿಳಿಯಬಹುದು. ಶ್ರೀ ಸೋಮೇಶ್ವರ ದೇವಸ್ಥಾನದ ಇಂದಿನ ಮಹತ್ವವೇನೆಂದರೆ, ಇಂದು ಶ್ರೀ ಸೋಮೇಶ್ವರ ದೇವಸ್ಥಾನವು 3 ರೀತಿಯಲ್ಲಿ ಮಹತ್ವವನ್ನು ಹೊಂದಿದೆ. ಧಾರ್ಮಿಕವಾಗಿ ಶಿವಭಕ್ತರ ಪ್ರಮುಖ ಆರಾಧನಾ ಸ್ಥಳ ಇದಾಗಿದೆ. ಐತಿಹಾಸಿಕವಾಗಿ ಕರ್ನಾಟಕದ ಪ್ರಾಚೀನ ದೇವಾಲಯ ಪರಂಪರೆಯನ್ನು ಪ್ರತಿನಿಧಿಸುವ ಸ್ಮಾರಕವಾಗಿದೆ. ಸಾಂಸ್ಕೃತಿಕವಾಗಿ ಸ್ಥಳೀಯ ಹಬ್ಬಗಳು, ಪೂಜೆಗಳು, ಸಮುದಾಯದ ಆಚರಣೆಗಳೊಂದಿಗೆ ಬೆಸೆದುಕೊಂಡಿರುವ ಪರಂಪರೆಯ ಕೇಂದ್ರ ಇದಾಗಿದೆ. ದೇವಸ್ಥಾನದಲ್ಲಿರುವ ವಿಗ್ರಹಕ್ಕೆ ಇನ್ನೊಂದು ಹೆಸರಿದೆ, ಅದು ಪುಲಿಗೇರಿಯ ಸೋಮನಾಥ. ಸೋಮೇಶ್ವರನ ಆರಾಧನೆಯ ಪರಂಪರೆ. ಸೋಮೇಶ್ವರ ಎಂದರೆ ಚಂದ್ರನನ್ನು ಧರಿಸಿರುವ ಶಿವ ಎಂಬ ಅರ್ಥವನ್ನು ಹೊಂದಿರುತ್ತದೆ. ಕರ್ನಾಟಕದ ಪ್ರಾಚೀನ ಶಿವಕ್ಷೇತ್ರಗಳಲ್ಲಿ ಲಕ್ಷ್ಮೇಶ್ವರದಲ್ಲಿಯೂ ಶಿವಲಿಂಗ ಆರಾಧನೆ ಬಹಳ ಹಿಂದಿನ ಕಾಲದಿಂದಲೂ ನಡೆದುಕೊಂಡು ಬಂದಿದೆ. ದೇವಾಲಯವು ಸ್ಥಳೀಯ ಜನರ ಧಾರ್ಮಿಕ ಜೀವನದಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದಿದ್ದಾಗಿದೆ. ಸೋಮವಾರದ ಪೂಜೆ ವಿಶೇಷವಾಗಿರುತ್ತದೆ. ಪ್ರದೋಷಿ ಪೂಜೆ ಇರುತ್ತದೆ. ಮಹಾಶಿವರಾತ್ರಿ, ಕಾರ್ತಿಕ ಮಾಸದ ಪೂಜೆಗಳು, ವಿಶೇಷ ಅಭಿಷೇಕಗಳು ದಿನನಿತ್ಯವೂ ನಡೆಯುತ್ತಿರುತ್ತವೆ. ಚಾಲುಕ್ಯ ಕಾಲದ ಪ್ರಭಾವ. ಲಕ್ಷ್ಮೇಶ್ವರ ದೇವಾಲಯ ವಾಸ್ತುಶಿಲ್ಪದಲ್ಲಿ ಚಾಲುಕ್ಯರ ಪರಂಪರೆ ಬಹಳ ಮುಖ್ಯವಾಗಿದೆ. ವಿಶೇಷವಾಗಿ ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ಸುಮಾರು ಕ್ರಿಸ್ತಶಕ 10 ರಿಂದ 12ನೇ ಶತಮಾನ ಕರ್ನಾಟಕದಲ್ಲಿ ದೇವಾಲಯವು ವಾಸ್ತುಶಿಲ್ಪವು ಹೊಸ ಹಂತವನ್ನು ತಲುಪಿತು. ಈ ಅವಧಿಯಲ್ಲಿ ಕಲ್ಲಿನ ಸೂಕ್ಷ್ಮ ಕೆತ್ತನೆಗಳು, ಅಲಂಕೃತವಾದಂಥ ಕಂಬಗಳು, ಮಂಟಪದ ನಿರ್ಮಾಣಗಳು, ದೇವಕೋಷ್ಟಗಳು, ಶಿಲ್ಪ ಅಲಂಕಾರಗಳು, ವಿಶಿಷ್ಟ ಗರ್ಭಗುಡಿ ವಿನ್ಯಾಸ ಮುಂತಾದವು ಅಭಿವೃದ್ಧಿ ಹೊಂದಿದವು. ಲಕ್ಷ್ಮೇಶ್ವರ ಪುರಾತನ ದೇವಾಲಯಗಳಲ್ಲಿ ಅಧ್ಯಯನದಲ್ಲಿ ವಾಸ್ತು ಪರಂಪರೆಗೆ ಬಹಳ ಮುಖ್ಯವಾಗಿದೆ. ದೇವಾಲಯದ ಕಲ್ಲಿನ ಶಿಲ್ಪಕಲೆ. ಸೋಮೇಶ್ವರ ದೇವಾಲಯದಂತಹ ಪುರಾತನ ದೇವಾಲಯಗಳಲ್ಲಿ ಬಳಸಿರುವ ಕಲ್ಲಿನ ಕೆಲಸವು ಆ ಕಾಲದ ಶಿಲ್ಪಿಗಳ ನೈಪುಣ್ಯತೆಯನ್ನು ಎತ್ತಿ ತೋರಿಸುತ್ತದೆ. ಒಂದು ದೇವಾಲಯದ ಕಂಬವನ್ನು ನೋಡಿದಾಗ ಅದು ಕೇವಲ ಕಟ್ಟಡ ಭಾಗವಾಗಿರದೆ ಕಲಾತ್ಮಕ ಕೆತ್ತನೆಯ ಒಂದು ಮಾದರಿಯನ್ನು ತೋರಿಸುತ್ತದೆ, ಗಮನಿಸುತ್ತದೆ.
ಕೈಯಲ್ಲಿ ವಿವಿಧ ಅಲಂಕಾರಿಕ ವಿನ್ಯಾಸಗಳನ್ನು ರೂಪಿಸಲು ಶಿಲ್ಪಿಗಳು ಕೈಯಿಂದಲೇ ಅತ್ಯಂತ ನಿಖರವಾದಂತಹ ಕೆಲಸ ಮಾಡುತ್ತಿದ್ದರು. ಈಶ್ವರ ಇಲ್ಲಂದ್ರೆ ನಮ್ಮ ಭಾರತನೇ ಇಲ್ರಿ, ಈ ವಿಶ್ವನೇ ಇಲ್ಲ. ಭಾರತನೇ ಇಲ್ಲ. ಇಲ್ಲಿ ನೋಡ್ರಿ ಅನೇಕ ಶಾಸನಗಳು ಇಲ್ಲದವೆ. ಇತರ ಪ್ರಕಾರವಾಗಿ ಜೋಡಿಸಿಟ್ಟಿದ್ದಾರೆ ಇಲ್ಲಿ ಶಾಸನಗಳನ್ನು. ಎಲ್ಲ ಶಾಸನಗಳ ಮೇಲೆ ಸೂರ್ಯ ಚಂದ್ರರ ಚಿತ್ರ ಯಾಕಿರ್ತೈತಪ್ಪ ಅಂತಂದರೆ, ನಮ್ಮ ಸನಾತನ ಧರ್ಮ ಹಿಂದೂ ಧರ್ಮ ಸೂರ್ಯಚಂದ್ರರಿರುವವರೆಗೂ ಅಜರಾಮರವಾಗಿ ಇರ್ತೈತಿ. ಅದು ಹೆಂಗಪ್ಪ ಅಂತಂದ್ರೆ ಈ ದೇವಸ್ಥಾನದ ಟೈಪ್. ಇದು ನೋಡ್ರಿ ಶ್ರೀ ದಂಡೇಶ್ವರ ದೇವಸ್ಥಾನ. ಇಲ್ಲಿ ಸೋಮೇಶ್ವರ ದೇವಸ್ಥಾನದೊಳಗಿರವ ಇವೆಲ್ಲ ಫೋಟೋ ಹೊಡಿತ್ಯಾವ. ಶ್ರೀ ಚಂದ್ರಮೌಳೇಶ್ವರ ದೇವಸ್ಥಾನ ನೋಡ್ರಿದೆ. ಹಿಂದೂಗಳು ಅಂಧ ಭಕ್ತರು ಅನ್ನೋರಿಗೆ ಮಕ ಹೊಡಿಬೇಕ್ರಿ. ಹಂಗೆ ನಮ್ಮ ಕಡೆ ಆಯುಧಗಳು ಇರ್ತವೆ. ಪ್ರಪ್ರಥಮವಾಗಿ ನೋಡ್ರಿ, ಹಿಂದೂ ಧರ್ಮದೊಳಗೆ ಗಣೇಶನನ್ನು ಆರಾಧನೆ ಮಾಡಲಿಲ್ಲ ಅಂದ್ರೆ ಏನೂ ಇಲ್ಲ. ಆ ಶಿವನ ಪೂಜೆ ಮಾಡಾತ್ರೂ ಗಣೇಶನ ಬೇಕ. ವಿಘ್ನ ವಿನಾಯಕ ಇವ. ಹೌದು ನೀವೇ ಸೋಮೇಶ್ವರ ದೇವಸ್ಥಾನದ ಮತ್ತೊಂದು ದ್ವಾರ ಬಾಗಿಲು ನೋಡ್ರಿ. ಒಟ್ಟ 4 ದ್ವಾರ ಬಾಗಿಲುಗಳದವಿಲ್ಲಿ. ಇಲ್ಲಿ ನೋಡ್ರಿ ಮತ್ತೊಂದು ಪ್ರತಿಯೊಂದು ಶಾಸನಗಳು ಮತ್ತು ಹಾಳಾಗಿರುವಂಥ ಮೂರ್ತಿಗಳು ಇಲ್ಲದವೆ, ಸಂಗ್ರಹಿಸಿ ಇಡಲಾಗಿದೆ ಇಲ್ಲಿ. ನೋಡ್ರಿ ನಮ್ಮ ಪೂರ್ವಜರ ಕಲೆಗಳಂದ್ರೆ ಕಲೆಗಳು. ಇಂಥ ಕಲೆಗಳ ಕಲ್ಲೊಳಗೆ ಮಾಡಿ ಕೈಬಿಟ್ರು ಅವ್ರು. ಅವಾಗ ಸನಾತನ ಧರ್ಮದ ಶಕ್ತಿ ಏನಪ್ಪ ಅಂತಂದ್ರೆ ಈ ನಮ್ಮ ಹಳೆ ಕಾಲದ ದೇವಸ್ಥಾನಗಳು. ನೋಡ್ರಿ ದೇವಸ್ಥಾನ ನೋಡಕ್ಕೆ ಹೆಂಗೆ ಕಾಣಿಸ್ತೈತಿ. ಹಂಗೆ ನೋಡ್ರಿ ಇದು ಹೆಂಗೈತಿ ಪೂರ. ಈ ಕಡೆಯಿಂದ ದ್ವಾರ ಬಾಗಿಲ ನೋಡ್ರಿ ಇದೆ. ಸುಮ್ಮನೆ ಚಿನ್ಯ. ಇಲ್ಲಿ ನೋಡ್ರಿ, ಇಲ್ಲಿರುವಂಥ ಹಾವು ಈ ಸೂರ್ಯನನ್ನು
ನುಂಗ್ಲಕ್ಕೆ ಬರತ್ತೈತಲ್ಲ ಇದೇನ ಪೂರ್ಣಗೊಂಡ್ರೆ ನಮ್ಮ ಇಡೀ ವಿಶ್ವಕ್ಕೆ ಭೂಕಂಪ ಆಕೈತೆ ಅನ್ಕೊಂಡ್ರಿ ಇದು ಇಲ್ಲಿನ ನಂಬಿಕೆ ಐತಿ. ನಾವಷ್ಟ ಅಲ್ಲ, ಇಡೀ ಎಲ್ಲರೂ ಅದಕ್ಕೆ ಅಲ್ಲಿ ಯಾರನ್ನ ಹತ್ತಿಸ್ಕೊಡಂಗಿಲ್ಲ ಅವ್ರೆ. ನೋಡ್ರಿ, ನಾವು ನಮ್ಮ ಚಿನ್ನ ಕೂಡೆ ಬಂದಿದ್ವಲ್ಲ ಬಟ್ಟೂರಿಗೆ. ಅಲ್ಲೇ ಬರಬೇಕಾರೆ ಈ ಸೋಮೇಶ್ವರ ದೇವಸ್ಥಾನ ಅಂದ್ರೆ ಆಗಿನ ಹುಲಿಗೇರಿಯ ಸೋಮನಾಥ ದೇವಸ್ಥಾನವನ್ನು ನೋಡ್ಕೊಂಡು ಹಳ್ಳಿ ಊರ ಕಡೆ ಹೊಂಟವರಿಗೆ ಸಂಸ್ಥೆಗೆ ಹೋಕ್ಕೀವಿ. ನಮಸ್ಕಾರ. ಜೈ ಶ್ರೀರಾಮ್. ಜೈ ಶ್ರೀರಾಮ್ ಅಂಚಿನೆ. ಜೈ ಶ್ರೀರಾಮ್. ಮತ್ತು ಮುಂದಿನ ಲಾಗ್ ಸಿಗ್ತೇವ್ರಿ. ನಮಸ್ಕಾರ. ನಮಸ್ಕಾರ UK ಮಂದಿ.